ತಾನು ಕಾರ್ಯಗತಕ್ಕೆ ತರಕ್ಕೆ 10 ವರ್ಷ 1 ವರ್ಷ ತಗೊಳುತ್ತೆ. ಮಗು ಹುಟ್ಟಿದಿಂದ 1 ವರ್ಷ ಆ ಒಂದು ಅನುಭವ, ಆ ಮಗುವನ್ನು ಹೇಗೆ ಸಾಕಿರ್ತಾರೆ ಇವರು, ಎಷ್ಟು ಪೋಷಕಾಂಶದಿಂದ ಮಗುವನ್ನು ಸಾಕಿರ್ತಾರೆ, ಅದರ ಮೇಲೆ ಮಗು ಡೆವಲಪ್ ಆಗುತ್ತೆ. 1 ವರ್ಷದ ಮಗುವರೆಗೂ ಪೋಷಕರು ಮಾಡಿರ್ತಕ್ಕಂತಹ ಪೋಷಣೆ, ಆರೋಗ್ಯವನ್ನು ಎಷ್ಟು ಸೃಷ್ಟಿ ಮಾಡಿರ್ತಾರೋ ಅದು 9ನೇ ವರ್ಷಕ್ಕೆ ತಗೊಳುತ್ತೆ ದೇಹ. ಚೆನ್ನಾಗಿ ಪೋಷಣೆ ಮಾಡಿದರೆ. ಅದಕ್ಕೆ ಎಷ್ಟೋ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕಟ್ಕೊಂಡು ಹೋಗಿದ್ದೋ, ಅಯ್ಯೋ ಬದುಕೋದೇ ಕಷ್ಟ ಸ್ವಾಮಿ, ಹಂಗೆ ಹಿಂಗೆ ಏನೋ ಮಾಡ್ಕೊಂಡು 10 ವರ್ಷ ಮಗು ಮಾಡಿರ್ತಾರೆ. ಆದರೆ 10 ವರ್ಷಕ್ಕೆ ಮಗು ರೆಡಿ ಇಲ್ಲ. ದೇಹ 5 ವರ್ಷದಂಗಿರುತ್ತೆ, ಎಲ್ಲ ಕುಂದಿರುತ್ತೆ, ಪೋಷಕಾಂಶ ಇರಲ್ಲ, ಮಗು ಥರ ಇರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಕಣ್ಣು ಬಿಟ್ಟುಕೊಂಡು ಮೂಗಲ್ಲಿ ಉಸಿರಾಡ್ತಾ ಇರುತ್ತೆ, ನನ್ನ ಮಗು ಇದೆ ಅಂತ ಇವ್ರಿಗೆ ಕನ್ಫರ್ಮು. ಕಣ್ಣು ಬಿಟ್ಟಿರುತ್ತೆ, ಮೂಗಲ್ಲಿ ಉಸಿರಾಡುತ್ತೆ, ಓಡಾಡುತ್ತೆ, ಮಗು ಚೆನ್ನಾಗದೆ, ಸರಿ ಹೋಗ್ಬೋದು, ಗೆಸ್ಸಿಂಗ್. ಅರ್ಥ ಆಯ್ತಲ್ಲ? ಈ 10 ವರ್ಷದ ಅವಧಿಯಲ್ಲಿ ನಾವು ಮಗುವಿನ ಜೀವನ ಪ್ರಾರಂಭ ಆದರೆ ನಿಜವಾಗ್ಲೂ 10 ವರ್ಷಕ್ಕೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಷ್ಟರ ಮಟ್ಟಕ್ಕೆ ಇದನ್ನು ತಿಳ್ಕೋಬೇಕಿತ್ತು, ತಿಳ್ಕೊಳಕ್ಕಾಗಿದೆಯಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂದರೆ, ನಾವು ಭಾರತೀಯರು, ಭಾರತ ದೇಶ ಇದನ್ನು ಬಿಟ್ಟರೆ ನೆಕ್ಸ್ಟು ದುಡ್ಡಲ್ಲಿ ಬುದ್ಧಿಯಲ್ಲಿ ಓಡ್ತಾ ಇರೋದು ಹೊರದೇಶ, ಪಾಶ್ಚಿಮಾತ್ಯ ದೇಶ. ತುಂಬ ಬುದ್ಧಿವಂತರು, ಹಣವಂತರು. ನಾವು ಅನ್ಕೋತೀವಿ ದುಡ್ಡು ಮಾಡಬೇಕು ಅಂದರೆ ಫಾರಿನ್ ಹೋಗಿ ಬಂದ್ಬಿಡ್ತೀನಿ 5 ವರ್ಷ, ಹೌದಾ? ಬುದ್ಧಿವಂತರು, ಹಣವಂತರು, ಫಾರಿನ್. ಅಲ್ಲಿ 80% ಮಾನಸಿಕ ರೋಗಿಗಳಿದ್ದಾರೆ. ಹೊರದೇಶದಲ್ಲಿ 80% ಇದು ಸರ್ಚಿಂಗ್ ಮಾಡಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ವಿಚಾರ ಹೇಳ್ತಿರ್ತಕ್ಕಂಥದ್ದು. ನಾನು ಇದು ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ ದಯವಿಟ್ಟು. ಅಲ್ಲಿ ವಿಜ್ಞಾನಿಗಳು ಗಮನಿಸಿರ್ತಕ್ಕಂಥ ಲೆಕ್ಕದಲ್ಲಿ 80% ಫಾರಿನ್ನಲ್ಲಿ 1 ವರ್ಷಕ್ಕೆ 4 ಲಕ್ಷ ಆತ್ಮಹತ್ಯೆ ಮಾಡ್ಕೋತಾರೆ. ಮಾನಸಿಕವಾಗಿ ಅನುಭವಿಸ್ತಾ ಇರ್ತಕ್ಕಂಥದ್ದು. 1 ವರ್ಷಕ್ಕೆ 4 ಲಕ್ಷ ಜನ ಆತ್ಮಹತ್ಯೆಗೆ ಹೋಗ್ತಾರೆ. ಫಾರಿನ್ ಕಲ್ಚರ್. ಯಾಕೆ ಅಂದರೆ ದುಡ್ಡು ಮಾಡಬೇಕು ಅಲ್ವಾ, ಬುದ್ಧಿ ಬಿಡಿಸ್ಕೋಬೇಕು. ನಾವು ಅದಕ್ಕೇನೆ ಪಾಪ ಇಲ್ಲಿ ಓದಿಸ್ಬಿಟ್ಟು ಫಾರಿನ್ ಕಳಿಸ್ತೀವಿ ಮಕ್ಕಳನ್ನ, ಸಂಪಾದನೆ ಮಾಡ್ಕೊಂಡು ಬರಲಿ ಅಂತ ಅಲ್ವಾ. ಸೊ ಓಕೆ, ಇರಲಿ, ಅವರವ್ರ ವೈಯಕ್ತಿಕ. ಆದರೆ ಅದೇ ನಮ್ಮ ದೇಶಕ್ಕೆ ಬಂದ್ಬಿಡೋಣ, ಭಾರತ ದೇಶದಲ್ಲಿ. ಅಲ್ಲಿ ಒಂದು ಮಾನಸಿಕ ರೋಗಿಗಳು ಅನ್ನೋದು ಒಂದೇ ಕಾನ್ಸೆಪ್ಟ್ ಇರೋದು. ಫಾರಿನಲ್ಲಿ ಒಂದೇ ಮಾನಸಿಕ ರೋಗಿಗಳು ಅಂದರೆ ಆತಂಕದಲ್ಲಿರ್ತಾರೆ, ಖಿನ್ನತೆಯಲ್ಲಿರ್ತಾರೆ. ಅವ್ರು ಏನಿಲ್ಲ, ಸುಮ್ಮನೆ ಗೊಂಬೆ ಥರ ಆಟ ಆಡ್ತಿರ್ತಾರೆ ಅಷ್ಟೇ. ಅವ್ರು ಯಾಕೆಂದರೆ ಮದುವೆ ದಿನಕ್ಕೊಂದು ಬಟ್ಟೆ ಚೇಂಜ್ ಮಾಡೋಂಗೆ ಮಾಡ್ಕೋತಾ ಇರ್ತಾರೆ. ಯಾವುದು ಭಯ ಭೀತಿ ಏನೂ ಇಲ್ಲ. ನಮ್ಮ ದೇಶದಲ್ಲಿ ಒಂದು ಮಾಡ್ಕೊಂಡು ಇನ್ನೊಂದಕ್ಕೆ ಹೋದರೆ ಪೊಲೀಸ್ನವ್ರು ಬರ್ತಾ ಮನೆ ಹತ್ರಕ್ಕೆ. ಈಗ ಭಯ ಅಂತೂ ಇದೆ, ಒಂದು ಮಾಡ್ಕೊಳ್ಳೋದು ಸಾಕಪ್ಪ, ಇನ್ನೊಂದು ಬೇಡ ಅಂತ. ಅಂತೂ ನಿಂತೋಗಿದೆ ಅಂತ ಹೇಳೋಕ್ಕಾಗಲ್ಲ. ಹೆಂಗೋ ನಡೆಯುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅವರ ಅನುಕೂಲ. ಆದರೆ ಒಂದಂತೂ ಸತ್ಯ, ಒಂದು ಮದುವೆ ನಾವು ತಡ್ಕೊಳ್ಳೋಕೆ ಸತ್ಯ ಇದೆ ಅಂತ ಭಾರತೀಯರಲ್ಲಿರ್ತಕ್ಕಂಥ ಒಂದು ಸಂಸ್ಕಾರ. ಇದು ನಿಜವಾದ ಸಂಸ್ಕಾರ. ಒಂದು ಮನೆಯಲ್ಲಿ ಆ ಮಗು ಮನಸ್ಸನ್ನು ಅರ್ಥ ಮಾಡ್ಕೊಂಡು ಬದುಕ್ತಕ್ಕಂಥದ್ದೇ ನಿಜವಾದ ಸಂಸ್ಕಾರ. ಅದನ್ನು ನಾವು ತಿಳ್ಕೋಬೇಕು ಅನ್ನತಕ್ಕಂಥದ್ದು ವಿಚಾರನ ಇವತ್ತು ಮುಂದೆ ಹೇಳ್ತೀನಿ.